ಇವತ್ತಿನ ಕ್ಲಾಸಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಹೇಳ್ತಿದ್ದೆ, ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತಿದ್ದೇನೆ. ಯಾವುದಂದ್ರೆ ಎಸ್ಟಿಮೇಷನ್ನ ನೀವು ಬುಕ್ಕಲ್ಲಿ ನೋಡಿರ್ತೀರ, ಆ ವರ್ಡ್ ಬಗ್ಗೆ ಓದಿರ್ತೀರ, ನೋಡಿರ್ತೀರ. ಬುಕ್ ಓದೋರು ನೋಡಿರ್ತೀರಿ, ಕೇಳಿರ್ತೀರಿ. ಅದು ವರ್ಡ್ ಏನಿದೆ, ಎಸ್ಟಿಮೇಷನ್ ನಾವು ರೌಂಡ್ ಆಫ್ ಅಂತ ಅಂತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಯಾವುದಾದ್ರೂ ಎರಡು ನಂಬರ್ ತಗೊಳ್ಳಿ, 125 ಮತ್ತು 130 ಅಂತ ತಗೊಳ್ಳಿ. ಇವೆರಡು ನಂಬರ್ ಇದೆ. ಇಲ್ಲಿ ನಾನು ಅವೆರಡು ನಂಬರ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಎರಡು ನಂಬರ ಆ್ಯಡ್ ಮಾಡುವಾಗ ನಮಗೆ ಏನು ಬೇಕು, ಇದು ಬೇಡ. ನೀವು ಸಣ್ಣವರಿದ್ದೀರಾ, ನಿಮಗೆ ಸ್ವಲ್ಪ ಲೇಟ್ ಆಗ್ತದೆ ಇದು ಸಾಲ್ವ್ ಮಾಡುವಾಗ. ಪ್ರಾಬ್ಲಮ್ಸ್ ಇದನ್ನು ಆ್ಯಡ್ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಕೆಲವೊಬ್ರು ಹೀಗೆ ಫಿಂಗರಿಂದ ಕೌಂಟ್ ಮಾಡ್ತಾ ಕೂರ್ತಿರ್ತೀರ. ಹೀಗೆಲ್ಲ ಮಾಡಿ ಅದೆಲ್ಲ ಮಾಡಿ ಒಬ್ಬೊಬ್ರು ಹೀಗೆ ಲೈನ್ ಹಾಕ್ತಿರ್ತೀರಿ. ಒಬ್ಬೊಬ್ರು ಫಾಸ್ಟ್ ಇರೋರು ಬಡ 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 ಮೈಂಡಲ್ಲಿ ಮಾಡ್ತಾರೆ ಕ್ಯಾಲ್ಕುಲೇಷನ್. ಇಲ್ಲಿ ಈ ಥರ ನಂಬರ್ಸ್ ನಾವು ಈಸಿಯಾಗಿ, ಭಾಳ ಟೈಮ್ ತಗೊಳ್ಳಲ್ದೆ ಈಸಿಯಾಗಿ ಸಾಲ್ವ್ ಮಾಡಬೇಕಂದ್ರೆ ಅವಾಗ ನಾವು ರೌಂಡ್ ಆಫ್ ಮಾಡ್ತೀವಿ. ಅಂದರೆ ಅಲ್ಲಿ ಎಸ್ಟಿಮೇಷನ್ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಏನು, ಎಸ್ಟಿಮೇಷನ್. ಇಲ್ಲೇನು ಮಾಡ್ತೀವಿ ಅಂದರೆ, ಇದು ನಮಗೆ ಎಸ್ಟಿಮೇಷನ್ ಮಾಡೋಣ, ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗಲ್ಲ, ಕ್ಲೋಸ್ಡ್ ವ್ಯಾಲ್ಯೂ ಸಿಗತ್ತೆ. ಎಕ್ಸಾಕ್ಟ್ ವ್ಯಾಲ್ಯೂ ಸಿಗಲ್ಲ. ಎಕ್ಸಾಕ್ಟ್ ಅಂದರೆ ಫಿಕ್ಸ್ ವ್ಯಾಲ್ಯೂ ಸಿಗಲ್ಲ, ನಮಗೆ ಫಿಕ್ಸ್ ಆನ್ಸರ್ ಸಿಗಲ್ಲ. ನೀವು ಏನಾದರೂ ಇದನ್ನು ಸಾಲ್ವ್ ಮಾಡೋಣ, ನಿಮಗೆ ಫಿಕ್ಸ್ ಆನ್ಸರ್ ಸಿಗಲ್ಲ. ಯಾವಾಗ, ಎಸ್ಟಿಮೇಷನ್ ಮಾಡಿದಾಗ ಅಲ್ಲಿ ನಿಮಗೆ ಕ್ಲೋಸ್ಡ್. ಇದು ರಿಯಲ್ ಎಕ್ಸಾಕ್ಟ್ ಆನ್ಸರ್ ಏನಿದೆ ಇದ್ರದ್ದು ಹೇಳಿ ನೋಡೋಣ. ಇಲ್ಲಿ 225 ಇದೆ. ಇದು ಏನಾಯ್ತು, ರಿಯಲ್ ಆನ್ಸರ್ ಆಯ್ತು, ಅಂದ್ರೆ ಎಕ್ಸಾಕ್ಟ್ ಆನ್ಸರ್ ಆಯ್ತು. ಇದು ಫಿಕ್ಸ್ಡ್ ಆನ್ಸರ್ ಆಯ್ತು ಇದದ್ದು. ನಾವು ರೌಂಡ್ ಆಫ್ ಮಾಡೋಣ, ನಮಗೆ ಈ ಆನ್ಸರ್ ಸಿಗಲ್ಲ, ಇದು ಫಿಕ್ಸ್ಡ್ ಆನ್ಸರ್ ಸಿಗಲ್ಲ. ರೌಂಡ್ ಆಫ್ ಮಾಡೋಣ, ಯಾವ ಆನ್ಸರ್ ಸಿಗತ್ತೆ ಅಂದ್ರೆ ಅದು ಇದ್ರದ್ದು ಕ್ಲೋಸ್ ಇರೋ ವ್ಯಾಲ್ಯೂ ಸಿಗತ್ತೆ. ಹೇಗಂದ್ರೆ ಇದನ್ನ ಹೇಗೆ ರೌಂಡ್ ಆಫ್ ಮಾಡ್ತಾರೆ ಅವೆಲ್ಲ ಒನ್ ಬೈ ಒನ್ ಸ್ಟೆಪ್ ನೋಡೋಣ. ಫಸ್ಟ್ ಇದು ಎದಕ್ಕೆ ಬೇಕು, ನಮಗೆ ಯಾಕೆ ಬೇಕು, ವೈ ಡು ವಿ ನೀಡ್ ಎಸ್ಟಿಮೇಷನ್? ಈ ಟಾಪಿಕ್ ಯಾಕೆ ಬೇಕು ನಮಗೆ? ಯಾಕಂದ್ರೆ ಫಸ್ಟ್ ಎಲ್ಲರ ಮೈಂಡಲ್ಲಿ ಬರುತ್ತೆ, ಟೈಮ್ನ ಸೇವ್ ಮಾಡೋದಿಕ್ಕೆ. ಏನು, ಟೈಮ್ನ ಸೇವ್ ಮಾಡೋದಿಕ್ಕೆ. ಇನ್ ಜನರಲ್ ನಿಮ್ಮ ಮೈಂಡಲ್ಲಿ ಬರೋದು ಟೈಮ್ನ ಏನು ಮಾಡಬೇಕು, ಸೇವ್ ಮಾಡಬೇಕು. ಯಾಕಂದ್ರೆ ನೀವು ಎಕ್ಸಾಮ್ಸ್ ಬರೆಯುವಾಗ ನಿಮಗೆ ಕಮ್ಮಿ ಟೈಮ್ ಸಿಗತ್ತೆ. ಅಲ್ಲಿ ನೀವು ಕಮ್ಮಿ ಟೈಮಲ್ಲಿ ಕ್ಯಾಲ್ಕುಲೇಷನ್ನ ಮಾಡಬೇಕಾದ್ರೆ ಅವಾಗ ನಿಮಗೆ ಹೆಲ್ಪ್ ಆಗ್ತದೆ. ನೀವು ಬೋರ್ಡ್ ಎಕ್ಸಾಮಲ್ಲಿ ಅಲ್ಲ, ಬೋರ್ಡ್ ಎಕ್ಸಾಮ್ಸಲ್ಲಿ ಇದು ಯೂಸ್ ಮಾಡಲ್ಲ. ನೀವು ಕಾಂಪಿಟೇಟಿವ್ ಅಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಕ್ಲೋಸ್ಡ್ ವ್ಯಾಲ್ಯೂನ ತಂದು ನೀವು ಡೈರೆಕ್ಟ್ ಆನ್ಸರ್ ಯಾವ್ದಾಗ್ತದೆ ಅಂತ ಚೆಕ್ ಮಾಡಿ ಹೇಳೋದಿರತ್ತೆ. ಆ ಕೇಸಲ್ಲಿ ನಾವು ಅವಾಗ ಎಸ್ಟಿಮೇಷನ್ ಮಾಡ್ತೀವಿ, ಅಂದ್ರೆ ಟೈಮ್ ಉಳಿಸ್ತೀವಿ. ಅಲ್ಲಿ ಒಂದೊಂದು ಮಿನಿಟಲ್ಲಿ ಒಂದೊಂದು ಕ್ವಶನ್ನ ಸಾಲ್ವ್ ಮಾಡಬೇಕಾಗ್ತದೆ. ಸೊ ಅವಾಗ ನಾವು ಟೈಮ್ ಉಳಿಸ್ಲಾಕ ಏನು ಮಾಡ್ತೀವಿ, ಎಸ್ಟಿಮೇಷನ್ ತಗೋತೀವಿ. ಎಸ್ಟಿಮೇಷನ್ ಯೂಸ್ ಆಗೋ ಕಾನ್ಸೆಪ್ಟಲ್ಲಿ ಮಾತ್ರ ಯೂಸ್ ಮಾಡ್ಕೋತೀವಿ, ಎಲ್ಲ ಕಡೆ ತಗೊಳ್ಳಲ್ಲ. ಅದರದ್ದು ನೀಡ್ ಎಲ್ಲಿರ್ತೈತೆ ಅಲ್ಲಿ ತಗೋತೀವಿ. ಟು ಚೆಕ್ ಇಫ್ ಆನ್ ಎಕ್ಸಾಕ್ಟ್ ಆನ್ಸರ್ನ ಚೆಕ್ ಮಾಡಕ್ಕೆ ಮೇಕ್ ಸೆನ್ಸ್. ಅಂದರೆ ಎಕ್ಸಾಕ್ಟ್ ಆನ್ಸರ್ ಇಲ್ಲೇನಿರುತ್ತೆ ಅಂದರೆ, ಎಕ್ಸಾಕ್ಟ್ ಆನ್ಸರ್ ಸಿಗೋದಿಲ್ಲ, ಬಟ್ ಎಕ್ಸಾಕ್ಟ್ ಆನ್ಸರ್ ಥರ ನಮಗೆ ಇಲ್ಲಿ ಸೆನ್ಸ್ ಆಗತ್ತೆ. ಇದು ಸಾಲ್ವ್ ಮಾಡೋಣ ಅನ್ಕೊಳ್ಳಿ. ಇದು 130 ಅಂತ ತಗೊಂಡೆ, ಇದು
ಇದು 100 ಅಂತ ಮಾಡ್ಕೊಂಡೆ ಅನ್ಕೊಳ್ಳಿ, ಹೌದು ತಾನೆ? ಇವು ಎರಡು ಸಾಲ್ವ್ ಮಾಡೋಣ, ನಮಗೆ ಎಷ್ಟು ಸಿಗುತ್ತೆ? 130. ಅನ್ಕೊಳ್ಳಿ ಇದು 130, ಇದನ್ನ 100 ಅಂತ ತಗೊಂಡೆ. 100 ಸನಿ ಇದೆ, 100ಗೆ ಸಮೀಪಿದೆ, ಸೊ 100 ತಗೊಂಡೆ. ಇದು 130ಗೆ ನಿಯರ್ ಇದೆ, 130 ತಗೊಂಡೆ. 130 ಸಾಲ್ವ್ ಮಾಡೋಣ, ಎಷ್ಟಾಗ್ತದೆ ಅಂದರೆ 230 ಆಗ್ತದೆ. ಅಂದರೆ ಇದು ಸ್ವಲ್ಪ ನಿಯರ್ ಆಯಿತು. ಅಂದರೆ ಇದು ಸ್ವಲ್ಪ ನಿಯರ್ ವ್ಯಾಲ್ಯೂ ತಗೊಂಡು ಇಲ್ಲಿ ನಿಮಗೆ ಕ್ವಶನಲ್ಲಿ ಹಿಂಗೇನೋ ವ್ಯಾಲ್ಯೂ ಕೊಟ್ಟಿರ್ತಾರೆ. 225, 260 ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಅವಾಗ ನೀವು ಯಾವ ವ್ಯಾಲ್ಯೂ ಅದಕ್ಕೆ 210 ಮತ್ತೆ 270 ಈ ತರ ಕೊಟ್ಟಿರ್ತಾರೆ. ಇದರಲ್ಲಿ ಯಾವ ಈ ವ್ಯಾಲ್ಯೂ ಯಾವ ವ್ಯಾಲ್ಯೂಗೆ ನಿಯರ್ ಆಗ್ತದೆ ಅಂತ ನೀವು ಎಕ್ಸಾಕ್ಟ್ ವ್ಯಾಲ್ಯೂನ ಇಲ್ಲಿ ಚೆಕ್ ಮಾಡ್ತೀರಿ. ಇಂಥ ಕೇಸಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂನೇ ಚೆಕ್ ಮಾಡ್ತೀರಿ. ಇದು ಸಾಲ್ವ್ ಮಾಡೋಣ, ನಿಮಗೆ ಎಸ್ಟಿಮೇಷನ್ ರೌಂಡ್ ಆಫ್ ಮಾಡಿ, ನೀವು ಹೀಗೆ ರೌಂಡ್ ಆಫ್ ಮಾಡಿ ಇಷ್ಟು ಆನ್ಸರ್ ಇಟ್ರಿ. ಇಷ್ಟು ಆನ್ಸರ್ ಇಟ್ಟು ಇದು ಯಾವ ವ್ಯಾಲ್ಯೂಗೆ ನಿಯರ್ ಇದೆ ಅಂತ ಎಕ್ಸಾಕ್ಟ್ ಆನ್ಸರ್, ಎಕ್ಸಾಕ್ಟ್ ವ್ಯಾಲ್ಯೂ ಸೆನ್ಸ್ ಆಗ್ತದೆ ಇಲ್ಲಿ 25. ಸೊ ಇಂಥ ಕೇಸಲ್ಲಿ ನಾವೇನು ಮಾಡ್ತೀವಿ? ಎಸ್ಟಿಮೇಷನ್ ಮಾಡ್ತೀವಿ. ವೆನ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಈಸ್ ನಾಟ್ ನೆಸೆಸರಿ. ಯಾವಾಗ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಅಂದರೆ ಇದು ಎಕ್ಸಾಕ್ಟ್ ವ್ಯಾಲ್ಯೂ ನೆಸೆಸರಿ ಇರಲಾರ್ದಾಕ್ರೆ ನಾವು ಎಸ್ಟಿಮೇಷನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಏನಂದರೆ ಇದ್ರ ಮೇನ್ ಫಂಡ ಏನಂದರೆ ನಾವಿಲ್ಲಿ ಇದು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.